Hello guys, welcome back to my YouTube channel. Welcome back to GG Brothers YouTube channel. Educate yourself. ನಿಮ್ಮ ಕಲಿಕೆಯನ್ನು ನೀವೇ ಕಲ್ತ್ಕೊಳ್ಳಿ. ಅದಕ್ಕೆ ಗುಡ್ ಪ್ಲಾಟ್ಫಾರ್ಮ್ ಅಂದರೆ ಯೂಟ್ಯೂಬೇ. ಯಾಕಂದರೆ ನೀವು ಇವತ್ತು ಕಾಲೇಜ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲರಿಗೂ ತಮ್ಮ ಸ್ವತಃ ಕಲಿಕೆಯಿಂದ ಕಲ್ತಿರೋದೇನು ಯಾವ್ದಾದ್ರು ಇದ್ದರೆ ಅದು ಯೂಟ್ಯೂಬಿಂದಲೇ ಅಂತೆಲ್ಲ ಹೇಳ್ಬೋದು. ಸೊ ಇವತ್ತಿನ ವೀಡಿಯೋದಲ್ಲಿ ವಿಡಿಯೋ ಎಡಿಟಿಂಗ್ ಕೋರ್ಸ್ ಇನ್ಶಾರ್ಟ್ ಯಾವ ಥರ ಯೂಸ್ ಮಾಡೋದು, ಎಡಿಟಿಂಗ್ ಯಾವ ಥರ ಮಾಡೋದು, ತಮ್ಮೇಲ್ ಯಾವ ಥರ ಮಾಡೋದು ಎಲ್ಲವನ್ನು ನಿಮಗೆ ಈ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀವಿ. ಪ್ಲೇ ಲಿಸ್ಟ್ ಬರುತ್ತೆ ನಿಮಗೆ ಇನ್ಶಾರ್ಟ್ ವಿಡಿಯೋ ಎಡಿಟಿಂಗ್ ಕೋರ್ಸ್ ಮೇಲೆ. ಫಾರ್ ಎಕ್ಸಾಂಪಲ್ ಒಂದು ರಿಮೂವ್ ಬ್ಯಾಕ್ಗ್ರೌಂಡ್ ಮಾಡಬೇಕು, ಒಂದು ಫೋಟೋ ಇರುತ್ತೆ ಅದ್ರ ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡಬೇಕು, ಮತ್ತು ಒಂದು ಆಕರ್ಷಿತ ಅಟ್ರಾಕ್ಟಿವ್ ತಮ್ಮೇಲ್ ಮಾಡಬೇಕು. ಅದು ಯಾವ ಥರ ಇನ್ಶಾರ್ಟ್ ಮಾಡೋದು. ಆ್ಯಂಡ್ ಆಲ್ಸೋ ವಿಡಿಯೋ ಎಡಿಟಿಂಗ್ನ ನೀಟಾಗಿ ಸಿಂಪಲ್ಲಾಗಿ ಯಾವ ಥರ ಪ್ರೆಸೆಂಟೇಷನ್ ಮಾಡೋದು ಎಲ್ಲವನ್ನು ಕಂಪ್ಲೀಟಾಗಿ ನಿಮಗೆ ಹೇಳ್ಕೊಡ್ತೀವಿ ಕೊನೆವರೆಗೂ. ಆ್ಯಂಡ್ ಒಂದು ನೋಟ್ಬುಕ್ ತೊಗೊಂಡು ಎಲ್ಲನೂ ರೈಟ್ ಮಾಡಿಕೊಂಡು ಮತ್ತು ವೀಡಿಯೋನ ಎಡಿಟಿಂಗ್ ಮಾಡಬೇಕಾದ್ರೆ ಫೋನಲ್ಲೇ ಮಾಡೋಕ್ಕೆ ಟ್ರೈ ಮಾಡಿ. ಆಗ ಮಾತ್ರ ನೀವು ವಿಡಿಯೋ ಎಡಿಟಿಂಗ್ ಕಲಿಯೋಕ್ಕೆ ಸಾಧ್ಯ. ಆ್ಯಂಡ್ ಟೈಮ್ ಹಿಡಿಯುತ್ತೆ. ಪೇಷನ್ಸಿಂದ ವರ್ಕ್ ಮಾಡೋದು ಕಲೀರಿ. ಡೆಫಿನೆಟ್ಲಿ ನೀವು ಒಳ್ಳೆ ಯೂಟ್ಯೂಬರ್ ಆಗ್ಬೋದು ಆ್ಯಂಡ್ ಒಳ್ಳೆ ವೀಡಿಯೋ ಎಡಿಟರ್ ಕೂಡ ಆಗ್ಬೋದು. ಯೂಟ್ಯೂಬರು ಓಕೆ, ವೀಡಿಯೋ ಮಾಡಿದ ಮೇಲೆ ನೆಕ್ಸ್ಟ್ ಅವರಿಗೆ ಬರೋ ಪ್ರೊಸೆಸ್ಸು. ಈಗ ಎಲ್ಲ ವೀಡಿಯೋ ಮಾಡ್ತಾರೆ, ಬಟ್ ಯಾಕೆ ಎಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಲ್ಲ ಯೂಟ್ಯೂಬ್ಗೆ, ಫೇಸ್ಬುಕ್ಗೆ, ಇನ್ಸ್ಟಾಗ್ರಾಮ್ ಅಂದರೆ ಬಿಕಾಸ್ ಅವರಿಗೆ ಎಡಿಟಿಂಗ್ ಗೊತ್ತಿರಲ್ಲ. ಅದಕ್ಕೋಸ್ಕರ ಮಾಡೋಕ್ಕೆ ಎಲ್ಲ ಯೂಟ್ಯೂಬ್ ಬರಲ್ಲ. ಸೊ ನೀವು ಇವತ್ತು ಎಡಿಟಿಂಗ್ ಏನಾದ್ರು ಕಲ್ತ್ಕೊಂಡ್ರೆ ನೆಕ್ಸ್ಟು ನೀವು ಒಳ್ಳೆ ಯೂಟ್ಯೂಬರ್ ಆಗಬಹುದು. ಯಾಕಂದರೆ ಯೂಟ್ಯೂಬರ್ ಆಗೋಕ್ಕೆ ಓನ್ಲಿ ಎಡಿಟಿಂಗ್ ಅಲ್ಲ, ಕನ್ಸಿಸ್ಟೆನ್ಸಿ ಮ್ಯಾಟರ್ ಆಗೋದು. ನಿಮ್ಮಲ್ಲಿ ಆ ತಾಳ್ಮೆ ಮತ್ತು ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋ ತಾಳ್ಮೆ ನಿಮ್ಮಲ್ಲಿದ್ದರೆ ಒಳ್ಳೆ ಯೂಟ್ಯೂಬರ್ ನೀವು ಕೂಡ ಆಗ್ತೀರಾ. ಇವತ್ತು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರೋರು ಕೂಡ ಚಿಕ್ಕ ಬೇಸಿಕ್ ಎಡಿಟಿಂಗಿಂದ ಸ್ಟಾರ್ಟ್ ಮಾಡಿ ಅಡ್ವಾನ್ಸ್ ಎಡಿಟಿಂಗ್ ಮಾಡ್ತಿರೋರು, ಮತ್ತು ಇವತ್ತಿಗೂ ಕೂಡ ಬೇಸಿಕ್ ಎಡಿಟಿಂಗಲ್ಲಿ ವೀಡಿಯೋಗಳು ಮಾಡ್ತಾ ಹೋಗ್ತಿರೋರು ಇದ್ದಾರೆ, ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ ಇರೋರು ಕೂಡ. ಸೊ ಬನ್ನಿ ಎಡಿಟಿಂಗ್ನ ಲೇಟ್ ಮಾಡ್ದಲೇ ಕಲಿತಾ ಹೋಗೋಣ. ಯಾವ ಥರ ಇನ್ಶಾರ್ಟು, ಏನಕ್ಕೆ ಇನ್ಶಾರ್ಟ್ ಈಗ VN ಎಡಿಟರ್ ಇದೆ, ಕೈನ್ ಮಾಸ್ಟರ್ ಇದೆ, ಆ್ಯಂಡ್ ಹಲವಾರು ರೀತಿಯ ಎಡಿಟರ್ಸ್ಗಳಿದ್ದಾವೆ, ವೀಡಿಯೋ ಎಡಿಟರ್ಸು. ಸೊ ನಾನೇಕೆ ಇನ್ಶಾರ್ಟು ಯೂಸ್ ಮಾಡ್ತಿರೋದು, ಏನಕ್ಕೆ ಬೆಸ್ಟ್ ಅಂತ ಹೇಳ್ತೀನಿ. ಸೊ ನಿಮಗೆ ಬೇರೆದು ಬೆಸ್ಟ್ ಅಂದರೆ ನೀವು ಯೂಸ್ ಮಾಡ್ಬೋದು. ನನ್ನ ರೆಫರೆನ್ಸು, ನನ್ನ ಇದು ಎಬಿಲಿಟಿ ಮತ್ತು ನನಗೆ ಒಂದು ಈಸಿ ಅನ್ನಿಸ್ತು, ಅದಕ್ಕೋಸ್ಕರ ಇನ್ಶಾರ್ಟ್ನ ಚೂಸ್ ಮಾಡಿದ್ದೀನಿ. ಬನ್ನಿ ಕಲಿತಾ ಹೋಗೋಣ. ಬನ್ನಿ ಈಗ ಯಾವ ಥರ ಇನ್ಶಾರ್ಟ್ ವಿಡಿಯೋ ಎಡಿಟಿಂಗ್ ಕಲಿಯೋದು ಅಂತ ನೋಡೋಣ. ಸೊ ವೈ ಐ ಚೂಸ್ ಇನ್ಶಾರ್ಟ್. ಏನಕ್ಕೆ ನಾನು ಇನ್ಶಾರ್ಟ್ನ ಚೂಸ್ ಮಾಡಿದೆ ಅಂದರೆ ಇದು ಸಿಂಪಲ್ ಎಡಿಟಿಂಗ್, ಓಕೆನಾ. ಯಾಕಂದರೆ ಇದರಲ್ಲಿ ಏನು ಈಗ ಕನ್ಫ್ಯೂಸ್ ಆಗೋದು, ಯಾವುದು ಚೂಸ್ ಮಾಡೋದು, ಯಾವುದನ್ನ ಸೆಲೆಕ್ಟ್ ಮಾಡಿ ಎಡಿಟಿಂಗಿಗೆ ಹಾಕೊಳೋದು ಅಂತ. ಸೊ ಸಿಂಪಲ್ ಎಡಿಟಿಂಗು, ಅದಕ್ಕೋಸ್ಕರ ನಾನು ಇದನ್ನ ಚೂಸ್ ಮಾಡಿರೋದು. ಮತ್ತು ಯೂಸರ್ ಇಂಟರ್ಫೇಸ್ ಅಂದರೆ ಈಗ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಆಗ ಕ್ಲಿಕ್ ಮಾಡೋಕ್ಕೆ ಒಂದು ಸ್ವಲ್ಪ ಈಸಿ ಅನಿಸುತ್ತೆ ಬೇರೆದಕ್ಕೆ ಹೋಲಿಸ್ಕೊಂಡ್ರೆ. ಆ್ಯಂಡ್ ಈಸಿ ಫಾರ್ ಬಿಗಿನರ್ಸ್ಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಲೆಸ್ ಅಮೌಂಟ್ ಫಾರ್ ಪ್ರೀಮಿಯಮ್ ಪ್ರೋ. ಈಗ ನೀವು ಬೇರೆದನ್ನ ಪ್ರೀಮಿಯರ್ ಪ್ರೋ ತಗೊಳಕ್ಕೆ ಹೋದರೆ ಹೆವಿ ಅಮೌಂಟ್ ಆಗುತ್ತೆ. ಆ್ಯಂಡ್ ಇದು ಎಷ್ಟು ಬೆಸ್ಟ್ ಅಂದರೆ ಬೆಸ್ಟ್ ಪರ್ ಇಯರ್ಗೆ. ಆ್ಯಂಡ್ ಈಗ ಹಬ್ಬ ಹರಿದಿನಗಳಲ್ಲಿ ಇದಕ್ಕೆ ಆಫರ್ ಬಿಡ್ತಾರೆ, ಅಲ್ಲಿ ಕಮ್ಮಿ ಇರುತ್ತೆ, ಒಂದು 350 ಪರ್ ಇಯರ್ಗೆ ಸಿಗುತ್ತೆ. ಕೂಪನ್ ಯೂಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೋಬೋದು. ನೋಡಿ, ಇದು ಯೂಸರ್ ಇಂಟರ್ಫೇಸು ಈ ಥರ ಬರುತ್ತೆ ಇನ್ಶಾರ್ಟ್ಗೆ ನೀವು ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ಅಂತ ಹೋದರೆ. ಓಕೆನಾ ಗಾಯ್ಸ್, ಈಗ ಬನ್ನಿ ತಡ ಮಾಡಿದೆ ಯಾವ ಥರ ಇನ್ಶಾರ್ಟು ಕಲಿಯೋದು ಅಂತ ನೋಡ್ತಾ ಹೋಗೋಣ. ಇನ್ಶಾರ್ಟ್ ಆ್ಯಪ್ ಇದೆ, ನಿಮ್ಗೆ ಇನ್ಶಾರ್ಟ್ ಆ್ಯಪ್ ಇಲ್ಲ ಅಂದರೆ ಜಸ್ಟ್ ಪ್ಲೇಸ್ಟೋರ್ಗೆ ಹೋಗಿ ಇನ್ಶಾರ್ಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿ ಸಿಗುತ್ತೆ. ಜಸ್ಟ್ ನೀವು ಇನ್ಶಾರ್ಟ್ ಅಲ್ಲಿಗೆ ಹೋಗಬೇಕು, ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡ್ರೆ ಅಲ್ಲಿ ಆ್ಯಪ್ ಸಿಗುತ್ತೆ. ಸೊ ಬನ್ನಿ, ಎಲ್ಲಿ ಅಂದರೆ ಯಾವ ಥರ ಅಂದರೆ ಈಗ ಪ್ಲೇಸ್ಟೋರು ನೋಡಿ, ಇನ್ಶಾರ್ಟ್ ವಿಡಿಯೋ ಎಡಿಟರ್ ಅಂತ ಬಂದರೆ ಇಲ್ಲಿ ವಿಡಿಯೋ ಎಡಿಟರ್ ಮೇಕರ್ ಇನ್ಶಾರ್ಟು ಇನ್ಸ್ಟಾಲ್ ಆಗಿದೆ. ಇನ್ಸ್ಟಾಲ್ಡ್ ಓಪನ್, ಜಸ್ಟ್ ನಾವು ಓಪನ್ ಕೊಡಬೇಕು. ಸೊ ನಿಮ್ದು ಈಗ ಈ ಥರ ಇರುತ್ತೆ, ಜಸ್ಟ್ ಓಪನ್ ಕೊಟ್ಕೊಳ್ಳಿ. ಓಪನ್ ಕೊಟ್ಟ ಮೇಲೆ ನಿಮಗೆ ಈ ಥರ ಒಂದು ಇದು ಕ್ರಿಯೇಟ್ ಆಗುತ್ತೆ. ಈ ಥರ ಒಂದು ಕ್ರಿಯೇಟ್ ನ್ಯೂ, ಅದರಲ್ಲಿ ವೀಡಿಯೋ ಬರುತ್ತೆ, ಫೋಟೋ ಬರುತ್ತೆ, ಕಾಲೇಜ್ ಬರುತ್ತೆ. ವೀಡಿಯೋ ಅಂದರೆ ಏನು ಬ್ರದರ್ ಅಂತ ನೀವು ಕೇಳ್ಬೋದು. ವೀಡಿಯೋ ಅಂದರೆ ಬ್ರದರ್, ನೀವು ವೀಡಿಯೋ ಮಾಡೋದಾದರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ತಮ್ಮೇಲ್ ಮಾಡೋದಾಗಿರ್ಬೋದು, ಈಗ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡೋಗಿರ್ಬೋದು, ಅದಕ್ಕೆಲ್ಲ ಫೋಟೋನ ಚೂಸ್ ಮಾಡೋದು. ಮತ್ತು ಕಾಲೇಜ್ ಅಂದರೆ ಏನು ಬ್ರದರ್ ಅಂತ ಕೇಳ್ಬೋದು. ಈಗ ಡಿಫ್ರೆಂಟ್ ಒಂದು 10 ಫೋಟೋ ಇರ್ತವೆ ಅಂದ್ಕೊಳ್ಳಿ, ಅವೆಲ್ಲರನ್ನೂ ಡಿಫ್ರೆಂಟಾಗಿ ಹಿಂಗೆ ಬಾಕ್ಸ್ ಮಾಡಿ ಈ ಥರ ಹಾಕೋದಲ್ವ, ಅದು ಕಾಲೇಜ್ ಅಂತಾರೆ. ಸೊ ಎಲ್ಲರೂ ಡೀಟೇಲ್ಸಾಗಿ ನಾವು ನೋಡ್ತಾ ಹೋಗೋಣ. ಈಗ ಬನ್ನಿ, ನಮ್ಮದು ಮೇಯ್ನ್ ಅಂದರೆ ಏನು ಹೇಳಿ, ವಿಡಿಯೋ ಯಾವ ಥರ ಮಾಡೋದು ಅಂತ. ಮತ್ತು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಓವರ್ ವ್ಯೂ ಕೊಡ್ತೀನಿ, ಏನೇನಿರುತ್ತೆ ಅಂದರೆ. ಈಗ ನೋಡಿ, ಇದೇನು ನೀವು ನೋಡ್ತಾ ಇರ್ಬೋದು, ಇದೇನು ಸಿಟ್ಟಿಂಗ್ಸಲ್ಲಿ ನೀವು ಏನು ಇದು ಬ್ರದರ್ ಅಂತ ಕೇಳ್ಬೋದು. ಇನ್ಶಾರ್ಟ್ ಪ್ರೀಮಿಯರ್ ಪ್ರೋ ನೀವು ಇಲ್ಲೇ ತಗೊಳೋದು, ಇಯರ್ಲಿ ಮೆಂಬರ್ಶಿಪ್ಪು ಆ್ಯಂಡ್ ಸೈನ್ ಇನ್ ಆಗ್ಬೋದು, ಯಾವ್ದಾರ ಇಮೇಲ್ ID ಕೊಟ್ಟು ಹಂಗೂ ಬೇಕಾದ್ರೂ ಯೂಸ್ ಮಾಡ್ಬೋದು. ಮತ್ತು ರೀಸ್ಟೋರ್ ಪರ್ಚೇಸ್ ಅಂದರೆ ನೋಡಿ, ಪ್ರೀಮಿಯರ್ ಅಂದರೆ ಈ ಥರ ಬರುತ್ತೆ ನಿಮಗೆ, ಈ ಥರ ಪ್ರೀಮಿಯಮ್ ಇವು ಕ್ಯಾಪ್ಷನ್ಸ್ ಎಲ್ಲ ಬರ್ತವೆ. ಸೊ ನೀವು ಜಸ್ಟ್ ಯೂಸ್ ಮಾಡೋದು ಇಲ್ಲಿ.
ನೆಕ್ಸ್ಟು ಸೈನ್ ಇನ್ನು, ಯಾವ್ದಾರ ಒಂದು ಇಮೇಲ್ ಕೊಟ್ಟು ನೀವು ಸೈನ್ ಇನ್ ಆದರೆ ಅಲ್ಲಿ ಅದರಿಂದ ಸೈನ್ ಇನ್ ಆಗಿದ್ದು ಇಮೇಲಲ್ಲಿ ನೀವು ಪ್ರೋನ ಆಕ್ಸೆಸ್ ಮಾಡಿದರೆ ಯಾವ ಫೋನಲ್ಲಿ ಬೇಕಾದ್ರೂ ಆಕ್ಸೆಸ್ ಮಾಡ್ಬೋದು. ಯಾವ ಫೋನು ಅಂದರೆ ಬ್ರದರ್, ಈಗ ನಾನು ಈ ಒಂದು ಜಿಮೇಲ್ನ ತಗೊಂಡಿರ್ತೀನಿ ಅಂದ್ಕೊಳ್ಳಿ, ಒಂದು ಈ ಜಿಮೇಲು ಯಾವ್ದಾದ್ರು ಒಂದು ಜಿ ಬ್ರದರ್ಸ್ ಜಿಮೇಲ್ ಅಂತ ಇರುತ್ತೆ ಅಂದ್ಕೊಳ್ಳಿ. ಅದರಲ್ಲಿ ನಾನು ಏನು ಪ್ರೀಮಿಯರ್ ಪ್ರೋನ ತಗೊಂಡಿರ್ತೀನಿ. ಸೊ ಆ ಪ್ರೋನ ನಾನು ಬೇರೆ ಮೊಬೈಲ್, ಈಗ ನಂದು ರೆಡ್ಮಿ ಮೊಬೈಲಲ್ಲಿ ತಗೊಂಡಿದ್ದೀನಿ. ಆ ರೆಡ್ಮಿ ಮೊಬೈಲಿಂದ ನಾನು ವಿವೋ ಇರುತ್ತೆ ನಂದು, ಅದ್ರಲ್ಲಿ ಸೈನ್ ಇನ್ ಆಗಿ ವಿಡಿಯೋ ಎಡಿಟಿಂಗ್ ಅದ್ರಲ್ಲಿ ಮಾಡ್ಬೋದಾ, ಇದೇ ಬೆನಿಫಿಟ್ ಅಂತ ನೀವು ಕೇಳ್ಬೋದು. ಎಸ್, ಡೆಫಿನೆಟ್ಲಿ ಮಾಡ್ಬೋದು. ಮಲ್ಟಿಪಲ್ ಆಕ್ಸಿಸ್ ಇದೆ, ಮಲ್ಟಿಪಲ್ ಫೋನ್ ಆಕ್ಸಿಸ್ ಫಾರ್ ಒನ್ ಇಮೇಲ್ಗೆ. ಓಕೆನಾ. ನೆಕ್ಸ್ಟು ಬನ್ನಿ, ಈಗ ನೆಕ್ಸ್ಟು ಇದಂತ ಬಂದರೆ ವಿಡಿಯೋ ಸೆಟ್ಟಿಂಗು, ಕ್ಲಿಯರ್ ಕ್ಯಾಚು, ಟೀಮು. ಅಂದರೆ ಟೀಮ್ ಅಂದರೆ ನೋಡಿ ಈ ಥರ ಇಲ್ಲಿ ಸೆಟ್ ಮಾಡ್ಕೊಳೋದು, ಹಿಂಗೆ 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 ಯಾರು ಬೇಕು ಅದನ್ನ ಟೀಮ್ನ ಸೆಟ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದರೆ ಲ್ಯಾಂಗ್ವೇಜು, ನ್ಯೂ ಆ್ಯಂಡ್ ಫ್ಯೂಚರ್ಡ್ ಎ ಟೂಲ್ಸ್ ಯಾವ್ದಾರ ಬಂದಿದೆಯಾ ಅಂತ ನೋಡೋದಾದರೆ ಇಲ್ಲಿ ನಾವು ನೋಡೋದು. ಈಗ ವಾಯ್ಸ್ ಎಫೆಕ್ಟ್ ಎಲ್ಲ ನಾನು ಕೊನೆಗೆ ಹೇಳ್ಕೊಡ್ತೀನಿ. ಸೊ ಈ ಥರ ಇಷ್ಟು. ಈಗ ಯೂಟ್ಯೂಬು, ಫಾಲೋವರ್ಸ್ ಆನ್ ಯೂಟ್ಯೂಬಲ್ಲಿ ನೀವು ಇನ್ಶಾರ್ಟ್ ಫಾಲೋ ಮಾಡಬೇಕು ಅಂದರೆ ಜಸ್ಟ್ ಇಲ್ಲಿ ಇದೆ, ಇಲ್ಲೂ ಫಾಲೋ ಮಾಡ್ಕೋಬೋದು ನೀವು. ನೆಕ್ಸ್ಟು ಟಿಕ್ ಟ್ಯಾಕು. ಸೊ ಇಲ್ಲಿ ವರ್ಷನ್ಗಳಿರುತ್ತೆ, ಇನ್ಶಾರ್ಟ್ 2.196.1529 ಈ ವರ್ಷನು, ಇದು ಲೇಟೆಸ್ಟ್ ವರ್ಷನ್ ಅಂತ ಹೇಳ್ಬೋದು. ಇಲ್ಲಿ ಪ್ರೈವಸಿ ಆ್ಯಂಡ್ ಟರ್ಮ್ಸು ಏನಿರಲ್ಲ, ಜಸ್ಟ್ ಅದು ಇಗ್ನೋರ್ ಮಾಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಏನು ಅಂದರೆ ಫಸ್ಟು ವೀಡಿಯೋಗೆ ಮೇಲೆ ಕ್ಲಿಕ್ ಮಾಡ್ತೀನಿ, ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ವಿಡಿಯೋ ಮೇಲೆ ಆಯಿತು, ಈಗ ನ್ಯೂ ಮೇಲೆ ಕ್ಲಿಕ್ ಮಾಡಿದೆ. ಜಸ್ಟ್ ಈಗ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ತೀನಿ. ಒಂದು ವೀಡಿಯೋನ ಸೆಲೆಕ್ಟ್ ಮಾಡಿದ್ಮೇಲೆ ಏನು ಬ್ರದರ್, ಈಗ ನಂಗೆ ಇಲ್ಲಿ ಏನು ಗೊತ್ತಾಗ್ತಿಲ್ಲ, ಏನೇನೋ ಇದೆ ಬಟ್ ಯಾವ ಥರ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ, ಸೊ ನೋಡಿ, ನೀವು ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂದರೆ ಪರ್ಟಿಕ್ಯುಲರ್ ಆ್ಯಪ್ಗೆ ಅಂತ ಮಾಡ್ತಿರ್ತೀರ. ಸಮನ್ನು ಯೂಟ್ಯೂಬ್ ಮಾಡ್ತಿರ್ತಾರೆ, ಸಮನ್ನು ಇನ್ಸ್ಟಾಗ್ರಾಮ್ ಮಾಡ್ತಿರ್ತಾರೆ, ಫೇಸ್ಬುಕ್ ಮಾಡ್ತಿರ್ತಾರೆ. ಸೊ ನೋಡಿ, ಇಲ್ಲಿ ಕಾನ್ವಾಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ನೀವು ಈಗ ಇನ್ಸ್ಟಾಗ್ರಾಮ್ ಮಾಡ್ತಿದ್ರೆ ಇದಾರ ಕೊಡ್ಬೋದು, ಇಲ್ಲ ಇದನ್ನಾರ ಕೊಡ್ಬೋದು, ಇಲ್ಲ ನೀವು ಯೂಟ್ಯೂಬ್ ಶಾರ್ಟ್ಸ್ನ ಮಾಡ್ತಿದ್ರೆ ಇದನ್ನ ಸೆಲೆಕ್ಟ್ ಮಾಡ್ಬೋದು. ಈ ಥರ ಬರುತ್ತೆ. ನೀವು ಈಗ ವಿಡಿಯೋ ಎಡಿಟಿಂಗ್ ಮಾಡೋದ್ರ ಮೇಲೆ ಹೋಗುತ್ತೆ. ಈ ಇಮೇಜ್ನ ನೀವು ಇಷ್ಟ ಹಾಕೊಂಡ್ರೆ ಯೂಟ್ಯೂಬ್ ಶಾರ್ಟ್ಸ್ಗೆ ಆಗುತ್ತೆ, ಸೊ ಇಷ್ಟ ಹಾಕೊಂಡ್ರು ಆಗುತ್ತೆ. ಸೊ ನೀವು ಯಾವ ಥರ ಎಡಿಟಿಂಗ್ ಮಾಡ್ತೀರಾ ಅದ್ರ ಮೇಲೆ ಡಿಫ್ರೆನ್ಸ್ ಬರುತ್ತೆ. ಈಗ 16:9 ಇದಾರ ಆಗಿರ್ಬೋದು, ಈ ಥರ ಇಷ್ಟು ಬರುತ್ತೆ. ಆ್ಯಂಡ್ ಟಿಕ್ ಟಾಕ್ ಆಗಿ ಈಗ ಇದು ಈಗ ಮೂವಿ ಆ ಥರ ಮಾಡ್ತಾರೆ ಬ್ರದರ್ ಅಂತ ಕೇಳ್ತೀರಾ, ಈ ಥರ ಮೂವಿನ ಈ ಥರ ನೋಡಿ, ಈ ಸ್ಕ್ರೀನಲ್ಲೇ ಮೂವಿ ಯಾವತ್ತೂ ಮಾಡೋದು 2.35:1 ಇದರಲ್ಲಿ ಮಾಡ್ತಾರೆ. 2:1, 1:2 ಈ ಥರ ಕಾನ್ವಾಗಳಿದೆ. ನಾವು ಇಲ್ಲಿ ಬೇಕಾದ್ರೆ ಝೂಮ್ ಇನ್ನು, ಝೂಮ್ ಔಟು ಈ ಥರ ಕೊಡ್ಕೋಬೋದು. ಈಗ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೀನಲ್ಲ, ನಾನು ನಿಮಗೆ ಇದು ಮಾಡಿ 16:9 ಅಪ್ಲೋಡ್ ಮಾಡೋದು, ಈ ಕಾನ್ವಾ ಹಾಕೊಂಡು. ಓಕೆನಾ ಗೈಸ್, ಈಗ ಕಾನ್ವಾ ಆಯಿತು. ನೆಕ್ಸ್ಟ್ ಏನು ಅಂದರೆ ಮ್ಯೂಸಿಕ್. ಓಕೆ ಗೈಸ್, ಈಗ ಇನ್ನು ಒಂದು ಸತಿ ಡೀಟೇಲ್ಸಾಗಿ ಹೇಳ್ಬಿಡ್ತೀನಿ, ಒಂದು ಪ್ಲ್ಯಾನ್ ಹೇಳ್ಬಿಡ್ತೀನಿ ಏನೇನು ಸಿಗುತ್ತೆ ನಿಮಗೆ ಅಂತ. ನೋಡಿ, ಇಲ್ಲಿ ಕಾನ್ವಾ ಸಿಗುತ್ತೆ, ಇದು ಮ್ಯೂಸಿಕ್ ಸಿಗುತ್ತೆ, ಸ್ಟಿಕ್ಕರ್ಸ್ಗಳು ನೀವು ತಗೋಬೋದು, ಡಿಫ್ರೆಂಟ್ ಟೆಕ್ಸ್ಟಲ್ಲಿ ಕ್ಯಾಪ್ಷನ್ಸ್ ಅವೆಲ್ಲ ಬರ್ತವೆ, ಮತ್ತು ಎಫೆಕ್ಟು ಮತ್ತು ಫಿಲ್ಟರು ಇವು ಬರ್ತವೆ. ಇಷ್ಟಾದಮೇಲೆ ನೆಕ್ಸ್ಟ್ ನೋಡೋದಾದರೆ ಫ್ಲಿಪ್ಪು, ಪ್ರೀಕಟ್ಟು, ಸ್ಪ್ಲಿಟ್ಟು, ಡಿಲೀಟು, ವಾಲ್ಯೂಮ್ ರೈಸು, ಇದು ಮತ್ತು ಬ್ಯಾಕ್ಗ್ರೌಂಡು, ಪ್ರತಿಯೊಂದು ಬ್ಯಾಕ್ಗ್ರೌಂಡು, ಸ್ಪೀಡು, ಆ್ಯನಿಮೇಷನ್ನು, ಎ ಐ ಕಟ್ಟು, ವಾಯ್ಸ್ ಎನಾನ್ಸು. ಈಗ ಯಾವುದೋ ಒಂದು ಬಜಾರಲ್ಲಿ ವಿಡಿಯೋ ಮಾಡಿರ್ತೀರ, ಅದನ್ನ ವಾಯ್ಸ್ ಎನಾನ್ಸ್ ಮಾಡೋದು ಇದರಿಂದಲೇ. ನೆಕ್ಸ್ಟು ಕ್ರ್ಯಾಪು ಸ್ವಿಚ್ ಮಾಡೋದು ಎಲ್ಲ ಹೇಳ್ಕೊಡ್ತೀನಿ. ಈಗ ಯಾವುದೋ ವಿಡಿಯೋ ನಿಮ್ಗೆ ಚೆನ್ನಾಗಿರಲ್ಲ, ಅದನ್ನ HD ಎನಾನ್ಸ್ ಮಾಡೋದು, ಸ್ಟೆಬಿಲೈಸ್ ಮಾಡೋದು, ಹಿಂಗೆ ಆಡ್ತಾ ಇರುತ್ತೆ ಅದನ್ನ ನೀವು ಸ್ಟೆಬಿಲೈಸ್ ಮಾಡೋದು. ನೆಕ್ಸ್ಟು ಕಟೌಟು, ನಿಮ್ಮ ಈಗ ಬ್ಯಾಕ್ಗ್ರೌಂಡ್ ಇದು ನನ್ನ ನೀಲಿ ಇದೆಯಲ್ಲ, ಫುಲ್ ಅದ್ರ ಮೇಲೆ ಕಟೌಟ್ ಕೊಟ್ಟರೆ ಎಲ್ಲ ರಿಮೂವ್ ಆಗುತ್ತೆ, ನಮಗೆ ಹಿಂದ್ಗಡೆ ಬೇಕಾದ ಬ್ಯಾಕ್ಗ್ರೌಂಡ್ ಹಾಕೋಬೋದು ಆ ಥರ. ನೆಕ್ಸ್ಟು ಮಾಸ್ಕಿಂಗು, ಒಪಾಸಿಟಿ, ರೀಪ್ಲೇಸು, ವಾಯ್ಸ್ ಎಫೆಕ್ಟು. ಈಗ ಡಿಫ್ರೆಂಟ್ ವಾಯ್ಸ್ ಎಫೆಕ್ಟ್ನ ತಗೊಂಡು ಹೋಗ್ಬೋದು. ನೆಕ್ಸ್ಟು ಡೂಪ್ಲಿಕೇಟ್ನು ತಗೋಬೋದು, ರೊಟೇಟು, ಫ್ರೀಸು, ಕ್ಯಾಪ್ಚರು. ಅಂದರೆ ಫಾರ್ ಎಕ್ಸಾಂಪಲ್ ಕ್ಯಾಪ್ಚರ್ ನೋಡಿ, ಈ ವಿಡಿಯೋ ಬಂದೈತೆ, ಇದನ್ನ ಕ್ಯಾಪ್ಚರ್ ಮಾಡ್ಕೊಂಡೆ ಅಂದರೆ ಅದು ನಮಗೆ ತಮ್ಮೇಲ್ ಮಾಡೋಕ್ಕೆ, ಈ ವಿಡಿಯೋದಲ್ಲಿ ಯಾವ್ದಾದ್ರು ಚೆನ್ನಾಗಿ ಬಂದೋದಕ್ಕೆ ಕ್ಯಾಪ್ಚರ್ ಅಂತ ಕೊಟ್ಟೋಕ್ಕೆ ತಮ್ಮೇಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ವಿಡಿಯೋ ರಿವರ್ಸ್ ಮಾಡ್ಬೋದು ಒಂದೇ ಸತಿ. ಇವು ಚಿಕ್ಕ ವಿಡಿಯೋ ಇರುತ್ತೆ, ಅದನ್ನ ರಿವರ್ಸ್ ಮಾಡಿ ಸಕ್ಕರ ಬರುತ್ತೆ, ಅದು ಎಲ್ಲ ಹೇಳ್ಕೊಡ್ತೀನಿ. ಇಷ್ಟು ನಿಮಗೆ ಇದೆ. ಮತ್ತು ಇಲ್ಲಿ ಏನು ಬ್ರದರ್ ಇಲ್ಲಿ ಕಾಣ್ತಿದೆ ಇಲ್ಲ, ಏನು ಬ್ರದರ್ ಇದು ಅಂತ ಕೇಳ್ಬೋದು ನೀವು. ಇದೇನು ಬ್ರದರ್ ಅಂತ, ಇದು ಏನು ಗೊತ್ತಾ, ಕೀ ಫ್ರೇಮ್ ಅಂತ. ಓಕೆನಾ. ಸೊ ಕೀ ಫ್ರೇಮ್ ಯಾವ ಥರ ವರ್ಕ್ ಆಗುತ್ತೆ ಬ್ರದರ್ ಅಂತ ನೀವು ಕೇಳ್ಬೋದು. ಅದಕ್ಕೂ ಸಪ್ರೇಟ್ ಎಲ್ಲನೂ ಡೀಟೇಲಾಗಿ ವೀಡಿಯೋ ಮಾಡ್ತೀನಿ, ಸಪ್ರೇಟಾಗಿ ಎಲ್ಲ ಡೀಟೇಲಾಗಿ ನೋಡಿ ಎಲ್ಲ ವೀಡಿಯೋ ಎಡಿಟಿಂಗ್ ಕಲ್ತ್ಕೊಳ್ಳಿ.
ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಡೀಟೇಲ್ ಆಗಿ ಹೇಳ್ಕೊಟ್ಟಿನಿ ಯಾವ ಥರ ಓವರ್ವ್ಯೂ ಇದು ಇನ್ ಶಾರ್ಟ್ ಓವರ್ವ್ಯೂ ಯಾವ ಥರ ಇದೆ ಅಂತ. ಸೊ ಓಕೆನಾ, ನೆಕ್ಸ್ಟ್ ವಿಡಿಯೋ ಪ್ಲೇ ಲಿಸ್ಟ್ ಬರ್ತಾ ಹೋಗುತ್ತೆ, ನೋಡ್ತಾ ಹೋಗಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಯೂಟ್ಯೂಬ್ ಮಾಡಬೇಕು ಅಂತ ಇದ್ದರೆ ನಿಮ್ಮಲ್ಲಿ ಕನ್ಸಿಸ್ಟೆನ್ಸಿ ಎಫರ್ಟ್ ಬೇಕು. ವಿಡಿಯೋ ಮಾಡಿಬಿಟ್ಟು ವಿಡಿಯೋ ಎಡಿಟಿಂಗ್ ಮಾಡಿದಕ್ಕೆ ಮುಗಿಲಿಲ್ಲ, ಸೊ ಅಪ್ಲೋಡ್ ಮಾಡಿದಕ್ಕೆ ಮುಗಿಲಿಲ್ಲ, ಕನ್ಸಿಸ್ಟೆನ್ಸಿಯಾಗಿ ನೀವು ವೀಡಿಯೋಗಳನ್ನ ಮಾಡ್ತಾ ಹೋಗಬೇಕು. ಆಗ ಮಾತ್ರ ನೀವು ಯೂಟ್ಯೂಬಲ್ಲಿ ಒಂದು ಸಬ್ಸ್ಕ್ರೈಬರ್ಸ್ನ ಗೇರ್ ಮಾಡ್ಬೋದು, ದುಡ್ಡು ಬರುತ್ತೆ. ಓಕೆನಾ, ಆಗ ಮಾತ್ರ ಸಾಧ್ಯ ಕಂಟಿನ್ಯೂಸ್ ಆಗಿ ವಿಡಿಯೋ ಎಡಿಟಿಂಗ್ ಮಾಡಿದರೆ. ಇಲ್ಲ ಅಂದರೆ ನಾನು ಇವತ್ತು ಮಾಡ್ತೀನಿ, ನಾಳೆ ನಾಡ್ದು ಮಾಡ್ತೀನಿ, ಮತ್ತೆ ಅದು ಮಾಡಲ್ಲ, ಒಂದು ವಾರ ಬಿಟ್ಟು ಮಾಡ್ತೀನಿ, ವಾರ ಬಿಟ್ಟು ಮಾಡ್ತೀನಿ ಅಂದರೆ ಆಗಲ್ಲ. ಓಕೆನಾ, ಅದು ತುಂಬ ಲೇಟ್ ಆಗುತ್ತೆ. ಸೊ ನಿಮ್ಮಲ್ಲಿ ಕನ್ಸಿಸ್ಟೆನ್ಸ್ ಎಫರ್ಟ್ ಇದ್ದರೆ ಯು ಕ್ಯಾನ್ ಡು, ಯಾರು ಬೇಕಾದ್ರೂ ಮಾಡ್ಬೋದು. ಕನ್ಸಿಸ್ಟೆನ್ಸಿಯಾಗಿ ಡಿಸಿಪ್ಲಿನಾಗಿ ಡಿಸೈಡ್ ಮಾಡಿ ನಿಮ್ಮ ಡಿಸಿಷನ್ ತಗೊಂಡು ಲರ್ನ್ ಮಾಡಿದರೆ ಮಾಡ್ಬೋದು. ಸ್ಟಾರ್ಟ್ ಮಾಡಿ. ಓಕೆನಾ, ಥ್ಯಾಂಕ್ ಯು.